ಓಂ ಶಾಂತಿ. ಇವತ್ತಿನ ವಿಷಯ ತುರಂತ ದಾನ್ ಮಹಾಪುಣ್ಯ, ತಕ್ಷಣ ದಾನ ಮಹಾಪುಣ್ಯ ಅಂತ. ಆತ್ಮೀಯರೇ, ನಾವೆಲ್ಲರೂ ಯಾರು? ಆತ್ಮಗಳು. ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀವಿ? ಪಾತ್ರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಕರ್ಮೇಂದ್ರಿಯಗಳಿದ್ದಾವೆ ಅಲ್ವಾ? ಕರ್ಮೇಂದ್ರಿಯ ಅಂತಂದ್ರೆ ಕರ್ಮ ಮಾಡಲಿಕ್ಕೆ ಇರುವಂತ ಒಂದು ಸಾಧನಗಳು ಮತ್ತು ಉಪಕರಣಗಳು, ಸರಿನಾ? ಆವಾಗ ಆ ಕರ್ಮೇಂದ್ರಿಯಗಳಿಂದ ಆತ್ಮ ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತದೆ? ರಿಫ್ಲೆಕ್ಟ್ ಅಥವಾ ಜಮಾ ಆಗ್ತದೆ. ಅದು ವಿಕರ್ಮದ ರೂಪದಲ್ಲೂ ಇರಬಹುದು ಅಥವಾ ಸುಕರ್ಮದ ರೂಪದಲ್ಲೂ ಕೂಡ ಇರಬಹುದು, ಜಮಾ ಆಗ್ತದೆ. ಅದು ಸುಕರ್ಮದ ರೂಪದಲ್ಲಿ ಆಗಿ ಆತ್ಮನಿಗೆ ಒಳ್ಳೇದಾಗಿದ್ದರೆ ಅದು ಪುಣ್ಯದ ಖಾತೆ ಅಂತ ಹೇಳ್ತಾರೆ ಅಲ್ವಾ? ಅದೇನೇ ಆತ್ಮ ಮಾಡಿರುವಂತ ಕರ್ಮ ವಿಕರ್ಮವಾದರೆ, ಕಾನೂನಿಗೆ ವಿರುದ್ಧವಾದರೆ, ಅದು ಸಮಾಜದ ಕಾನೂನು ಇರಬಹುದು, ದೇಶದ ಕಾನೂನು ಇರಬಹುದು, ವಿಶೇಷವಾಗಿ ಈಶ್ವರನ ಕಾನೂನು ಇರಬಹುದು. ಇದಕ್ಕೆ ವಿಪರೀತವಾಗಿ ವಿರುದ್ಧವಾಗಿ ಹೋದಾಗ ಆತ್ಮದ ಅಕೌಂಟಲ್ಲಿ ಪಾಪಕರ್ಮವಾಗಿ ಜಮವಾಗ್ತದೆ. ಅದಕ್ಕಾಗಿ ಮನುಷ್ಯನಲ್ಲಿ ಎರಡು ಖಾತೆ ಇರ್ತವೆ, ಒಂದು ಪಾಪದ ಖಾತೆ, ಇನ್ನೊಂದು ಪುಣ್ಯದ ಖಾತೆ. ಸರಿ. ಸತ್ಯಯುಗ ತ್ರೇತಾಯುಗದಲ್ಲಿ ಆತ್ಮದಲ್ಲಿ ಪುಣ್ಯದ ಖಾತೆ ಮಾತ್ರ ಇರ್ತದೆ, ಪಾಪದ ಖಾತೆ ಇರೋದೇ ಇಲ್ಲ, ಜಮಾ ಇರ್ತದೆ ಅಲ್ವಾ? ಅದು ದ್ವಾಪರಯುಗದಿಂದ ಏನಾಗ್ತದೆ? ಪಾಪದ ಖಾತೆ ವೃದ್ಧಿ ಆಗ್ತಾ ಹೋಗ್ತದೆ. ಆದ್ರೆ ಆ ನಡುವೆ ಶಾರೀರಿಕವಾಗಿ ಯಾರಿಗಾದ್ರೂ ನೀವು ಸ್ಥೂಲ ಧನವನ್ನ ದಾನ ಮಾಡಿದಿರಿ, ಆಹಾರವನ್ನ ಕೊಟ್ಟಿದ್ದೀರಾ, ಶಿಕ್ಷಣವನ್ನ ಕೊಟ್ಟಿದ್ದೀರಾ, ಅವಾಗೇನಾಗತ್ತೆ? ಅದು ಪುಣ್ಯದ ಖಾತೆಯಲ್ಲಿ ಜಮಾವಾಗತ್ತೆ ಆತ್ಮೇಲೆ. ಅಂದ್ರೆ ದಾನ ಅಂತಂದ್ರೇನು? ನೀವು ಸ್ಕೂಲಿಗೆ ಹೋಗ್ತೀರಿ, ಪಾಠ ಮಾಡ್ತೀರಾ, ಸಂಬಳ ತಗೊಳ್ತೀರಾ, ಅದು ದಾನ ಹೌದು ಅಲ್ವೋ? ಅಲ್ಲ. ಯಾಕೆ? ಫಲ ತಗೊಂಡಿದ್ದೀರಲ್ವ ನೀವು. ಯಾರಿಗೂ ಟ್ಯೂಷನ್ ಕಲಿಸ್ತಾ ಇದ್ದೀರಾ, ಅದ್ರ ಹಣ ತಗೊಳ್ತಾ ಇಲ್ಲ, ಅವಾಗ ದಾನ. ಓಕೆ ಸರ್, ನಾನು ಹಣ ತಗೊಳ್ತಾ ಇಲ್ಲ, ಹೊಗಳಿಕೆ ತಗೊಳ್ತಾ ಇದ್ದೇನೆ ಅಥವಾ ಉಡುಗೊರೆ ತಗೊಳ್ತಿದ್ದೇನೆ, ಇನ್ನೊಂದು ಯಾವುದೋ ರೀತಿಯಲ್ಲಿ ಅವರ ಸಹಾಯವನ್ನ ಇನ್ಫ್ಲೂಯೆನ್ಸ್ ರೂಪದಲ್ಲಿ ತಗೊಳ್ತಾ ಇದ್ದೇನೆ, ಅವಾಗ ಅದು ದಾನವಾಗತ್ತಾ? ಆಗೋದು. ಅಂದ್ರೆ ನೀನು ಮಾಡಿರುವಂತ ಕರ್ಮದ ಫಲ ಏನಾಗ್ಬೇಕು? ಅದರ ಫಲವನ್ನ ನೀನು ತೆಗೆದುಕೊಳ್ಳಬಾರ್ದು. ಅದಕ್ಕೆ ಹೇಳ್ತಾರೆ ತುರಂತ ದಾನ್ ಮಹಾಪುಣ್ಯ. ಅಂದ್ರೆ ದೇದೋ ದಾನ್ ಚೂಟೆ ಗ್ರಹಣ. ಅಂದ್ರೆ ದಾನ ಕೊಡೋದು ಅಂತಂದ್ರೇನು? ಹಳೆದನ್ನ ಲೆಕ್ಕಾಚಾರಗಳು ಏನಾಗ್ಬೇಕು? ಗ್ರಹಣ ಬಿಡಬೇಕು ಅಲ್ವಾ? ಅದಕ್ಕಾಗಿ ನೋಡಿ, ಭಕ್ತರು ಸಾಧು ಸನ್ಯಾಸಿಗಳ ಹತ್ರ, ಬ್ರಾಹ್ಮಣರ ಹತ್ರ ಹೋದಾಗ ನೋಡಿ, ಇದನ್ನ ದಾನ ಮಾಡಿ ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ ಅಲ್ವಾ? ಈ ದಾನ ಮಾಡೋದ್ರಿಂದ ನಿಮ್ಮ ಈ ಲೆಕ್ಕಾಚಾರಗಳು ಏನಾಗ್ತವೆ? ಕ್ಲಿಯರ್ ಆಗ್ತವೆ ಅಂತ. ಸರಿ. ದಾನವನ್ನ ಮಾಡಿದ್ರೂ ಕೂಡ ಆ ದಾನದ ಫಲ ಬೇರೆ ಬೇರೆ ಲೆವೆಲ್ ಇರ್ತದೆ. ಇವತ್ತು ನಾವು ನೋಡ್ತಿದ್ದೇವಲ್ಲ, ಧನದ ಸೇವೆ ಹೇಗೆ, ತನುವಿನ ಸೇವೆ ಹೇಗೆ, ವಾಚಾ ಸೇವೆ ಹೇಗೆ, ಮನ್ಸಾ ಸೇವೆ, ವ್ಯತ್ಯಾಸ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? 10-15 ಸಾವಿರ ರೂಪಾಯಿ ನಿಮ್ಮ ಹತ್ರ ಹಣ ಇದೆ, ಬ್ರಹ್ಮ ಭೋಜನ ಕೊಟ್ಟಿದ್ದೀರಿ, ಏನಾಗ್ತದೆ? ನಿಮ್ದು ಬರ್ತ್ಡೇ ಇದೆ ಅಥವಾ ಇನ್ನೊಂದೇನೋ ಒಂದಿದೆ, 15 ಸಾವಿರ ರೂಪಾಯಿ ಬ್ರಹ್ಮ ಭೋಜನ ಮಾಡಿದೆ ಸೇವಾ ಕೇಂದ್ರದಲ್ಲಿ, 100 ಜನ ಆಹಾರವನ್ನು ಸ್ವೀಕಾರ ಮಾಡಿದ್ರು, ಏನಾಗತ್ತೆ? ನಿಮ್ಗೆ ಪುಣ್ಯದ ಖಾತೆ ಬರುತ್ತೋ ಬರಲ್ವೋ? ಬರ್ತದೋ ಬರಲ್ವೋ? ಯಾಕೆ ಯಾರು ಮಾತಾಡ್ತಾರೆ? ಬರ್ತದೆ. ಆದರೆ ಅದನ್ನ ಜನ ಆ ದಿನ ಮಾತ್ರ ನೆನಪು ಮಾಡ್ತಾರಲ್ವಾ? ಹೌದು ತಾನೆ? ಅದೇ ಒಂದು 15 ಸಾವಿರ ರೂಪಾಯಿದು ನೀವು ಸೇವಾ ಕೇಂದ್ರಕ್ಕೆ ಚೇರ್ ಕೊಡ್ಸಿದ್ದೀರಾ. ಏನ್ ಕೊಡ್ಸಿದಿರಿ? ಚೇರ್. ಯಾವ್ಯಾವ ಆತ್ಮ ಚೇರನ್ನು ಉಪಯೋಗ ಮಾಡತ್ತೋ ಆವಾಗೆಲ್ಲ ಅದರ ಆಶೀರ್ವಾದ ನಿಮ್ಗೆ ಸಿಗ್ತದೋ ಸಿಗಲ್ವೋ? ಇಲ್ಲೂ ನೋಡಿ, ನೀವು ಇಲ್ಲೂ 15 ಸಾವಿರ ಖರ್ಚು ಮಾಡಿದಿರಿ, ಅಲ್ಲೂ 15 ಸಾವಿರ ಖರ್ಚು ಮಾಡಿದಿರಿ, ಅಮೌಂಟ್ ಸೇಮ್, ಆದರೆ ಉದ್ದೇಶ ಬೇರೆ.
ಈಶ್ವರಿ ಕಾರ್ಯಕ್ಕೆ ಉಪಯೋಗ ಮಾಡಿದಿರಿ. ಅದು ಉದ್ದೇಶ ಚೇಂಜ್ ಆದಾಗ ಫಲದಲ್ಲೂ ಕೂಡ ಚೇಂಜ್ ಆಯ್ತೋ ಆಗಿಲ್ವೋ? ಆಯ್ತು. ಸರಿ, ನಾನು 15,000 ರೂಪಾಯಿಯನ್ನ ಕೊಡ್ತೇನೆ ಸೇವಾ ಕೇಂದ್ರಕ್ಕೆ. ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಬೇಕು, ಸನ್ಮಾನ ಬೇಕು. ಸರಿ, ನೀವು 15,000 ಕೊಟ್ಟಿದ್ದೀರಿ, ನಿಮ್ಗೆಲ್ಲಾನು ಕೂಡ ಸಿಕ್ತು. ಅವಾಗ ಅದು ದಾನ ಆಯ್ತೋ ಆಗಿಲ್ವೋ? ಆಗಿಲ್ಲ. ಆಗಿಲ್ಲ. ಹಾಗೇನೆ ನೀವು ದಾನವನ್ನು ಮಾಡಿದಾಗಲೂ ಕೂಡ ಅದೇನಾಗಿರ್ತದೆ, ಬೇರೆ ಬೇರೆ ಲೆವೆಲ್ ಇರ್ತದೆ. ಮಹಾಪುಣ್ಯ ಯಾವಾಗ ಅಂತಂದ್ರೆ ತಕ್ಷಣದಲ್ಲಿ ಸಂಕಲ್ಪ ಬಂತು ಅಂದ ತಕ್ಷಣ ಏನ್ ಮಾಡ್ಬಿಡ್ಬೇಕು, ದಾನವನ್ನ ಕೊಟ್ಟು ಬಿಡ್ಬೇಕು. ಉದಾಹರಣೆಗೆ ಸೇವಾ ಕೇಂದ್ರಕ್ಕೆ ನಾವು ತಿಂಗಳಿಗೆ ಇಷ್ಟು ಭಂಡಾರದಲ್ಲಿ ಹಾಕ್ತೀವಿ ಅಂತ ತಿಳ್ಕೊಳ್ಳಿ. ಓಕೆ, 1ನೇ ತಾರೀಕಿಗೆ ಬಂತು. ಬಂದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಆಗ್ಬಿಡ್ಬೇಕು. ಹೋಗ್ಬಿಟ್ಟು ಭಂಡಾರದಲ್ಲಿ ಹಾಕಿಬಿಟ್ರೆ ಮನಸ್ಸು ನಿಸ್ಸಂಕಲ್ಪ ಆಗತ್ತಲ್ವಾ? ಮುಂದಿನ ವಾರ ಹಾಕೋಣ, ಮುಂದಿನ ತಿಂಗಳಿಗೆ ಹಾಕೋಣ, ಇದೊಂದು ಸ್ವಲ್ಪ ಕಷ್ಟ ಇದೆ, ಇದೆಲ್ಲ ಆದ್ಮೇಲೆ ಮಾಡೋಣ ಅಂತ ನಾವು ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಏನಾಗ್ತದೆ? ಕೊಡೋ ಟೈಮೇ ಬರಲ್ಲ. ಸಮಸ್ಯೆಗಳು ಬಂದು ಅದಕ್ಕೆ ಇಂಟ್ರೆಸ್ಟ್ ಸೇರಿಬಿಟ್ಟು ವಾಪಸ್ ಕೊಡ್ಬೇಕಾಗ್ತದೆ ಅಲ್ವಾ? ಅದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದೆ ಕೇಳಿ. ಒಂದ್ಸಲ ಮುಂಬೈನಲ್ಲಿರುವಂತ ಒಂದು ಪರಿವಾರ ಬಾಬಾ ಅವ್ರ ಮಿಲನಕ್ಕೆ ಬರುತ್ತೆ. ಸರಿನಾ? ಸಾಕಾರದಲ್ಲಿ ಅಂದ್ರೆ ಬಾಬಾ ಅವ್ಯಕ್ತ ಮಿಲನಕ್ಕೆ ಬರ್ತಾರೆ. ಅವಾಗ ಆರಂಭದಲ್ಲಿ ಮಿಲನ ಮಾಡ್ಲಿಕ್ಕೆ ಸ್ವಲ್ಪ ಆತ್ಮಗಳು ಬರುವಂತ ಕಾರಣದಿಂದ ಮಿಲನದ ಜನರಲ್ ಬಾಬಾರ್ ಮುರಳಿ ಆದ್ಮೇಲೆ ಪ್ರತಿಯೊಂದು ಆತ್ಮನೂ ಕೂಡ ಬಾಬಾನ ಎದುರುಗಡೆ ಹೋಗ್ತಿತ್ತಂತೆ. ದೃಷ್ಟಿ ತಗೊಂಡ್ಬಿಟ್ಟು ವರದಾನನು ಕೂಡ ಬಾಬಾ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು. ಟೋಲಿ ಕೊಟ್ಬಿಟ್ಟು ವರದಾನನು ಕೂಡ ಕೊಡ್ತಾ ಇದ್ರು. ಅವಾಗ ಆ ಪರಿವಾರದವರಿಗೆ ಬಾಬಾ ಏನ್ ಹೇಳಿದ್ರಂತೆ, ತುರಂತ ದಾನ್ ಮಹಾಪುಣ್ಯ ಅಂತ ಹೇಳಿದ್ರು. ಸರಿ, ಅದಾದ್ಮೇಲೆ ಇವರು ವಾಪಸ್ ಮುಂಬೈಗೆ ಬಂದರು. ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರಂತೆ. ಅವ್ರು ರಿಟೈರ್ಮೆಂಟ್ ಆಯ್ತು. ರಿಟೈರ್ಮೆಂಟ್ ಆದಾಗ ಅವರು ಸ್ವಲ್ಪ ಹಣವನ್ನ ಏನ್ ಮಾಡಿದ್ರಂತೆ, ಈಶ್ವರಿ ಕಾರ್ಯಕ್ಕೆ ಕೊಡಬೇಕು ಅಂತ ಬಿಟ್ಟು ಮನೇಲಿ ಇಟ್ಟಿದ್ರಂತೆ. ಸರಿನಾ? ಅದಾದ್ಮೇಲೆ ಸ್ವಲ್ಪ ದಿನದ ನಂತರದಲ್ಲಿ ಏನಾಯ್ತು, ಮತ್ತೆ ವಾಪಸ್ ಮೌಂಟ್ ಅಬುಗೆ ಬರುವಂತ ಒಂದು ಸಂದರ್ಭ ಬಂತು. ಅವಾಗ ಸಂಕಲ್ಪ ಮಾಡಿದ್ರಂತೆ, ಈಗ ಈ ಹಣವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಯಜ್ಞಕ್ಕೆ ಕೊಟ್ಬಿಡೋಣ ಅಂತ. ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ಈ ಸಲ ಬೇಡ, ಮುಂದಿನ ಸಲ ಕೊಡೋಣ ಅಂತ ಸಂಕಲ್ಪ ಮಾಡಿದ್ರಂತೆ. ಸರಿನಾ? ಇಲ್ಲಿ ಬಾಬಾನ ಮನೆಗೆ ಬಂದ್ರು, ಮಿಲನವನ್ನ ಮಾಡಿದ್ರು. ಮರುದಿನ ಫೋನ್ ಬಂತು, ಅವ್ರ ಮನೇಲಿ ಕಳ್ಳತನ ಆಗಿದೆ. ಅವಾಗೇನಾಯ್ತು, ಏನಾಯ್ತು ಅವಾಗ? ಯಾವ ದಾನದಿಂದ ಅವರಿಗೆ ಪುಣ್ಯ ಸಿಗಬೇಕಿತ್ತೋ ಅದು ಸಿಗಲಿಲ್ಲ. ಹಾಗಿಂದ ಅವ್ರಿಗೆ ದಾನ ಮಾಡ್ಬೇಕಂತ ಮನೋಭಾವ ಇದೆಯೋ ಇಲ್ವೋ? ಇದೆ. ಉದ್ದೇಶ ಇದೆಯೋ ಇಲ್ವೋ? ಇದೆ. ಕೊಡಬೇಕು ಅಂತ ಮನಸ್ಸು ಕೂಡ ಇದೆ. ಆದರೆ ಸಮಯವನ್ನು ಮುಂದೆ ಹಾಕಿದಾಗ ಆ ಒಂದು ಸಣ್ಣ ತಪ್ಪಿನಿಂದ ಏನಾಯ್ತು, ಆ ದಾನದ ಏನು ಫಲ ಸಿಗ್ಬೇಕಿತ್ತು ಅವರಿಗೆ ಸಿಗಲಿಲ್ಲ ಅಲ್ವಾ? ಹಾಗೆ ಬ್ರಹ್ಮಬಾಬಾರು ಕೂಡ ಏನ್ ಮಾಡಿದ್ರು, ಶಿವಬಾಬಾ ಹೇಳಿದ್ರು, ಮಗು ನಿನ್ನ ತನು ಮನವನ್ನ ನಾನು ಈಶ್ವರೀಯ ಕಾರ್ಯಕ್ಕೆ, ವಿಶ್ವ ಪರಿವರ್ತನೆಗೆ ನಾನು ಉಪಯೋಗ ಮಾಡ್ಕೊಳ್ತೇನೆ ಅಂತ ಹೇಳಿದ ತಕ್ಷಣದಲ್ಲಿ ಏನ್ ಮಾಡ್ಬಿಟ್ರು ಅವರು, ದಾನವನ್ನ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರೇನಾದ್ರು ನಂಬರ್ 1 ಆದ್ರು, ಮತ್ತೆ ಎಲ್ಲರಿಂದ ಪೂಜ್ಯರಾದ್ರು. ಅಂತಂದ್ರೆ ಎಲ್ಲರಿಂದ ಪೂಜೆ ಮಾಡಿಸ್ಕೊಳ್ಳುವಂಥವರಾದ್ರು. ತುರಂತ ದಾನ. ನಾವಾಗಿದ್ದಿದ್ರೆ ಮಕ್ಕಳಿದಾರಲ್ಲ, ಮೊಮ್ಮಕ್ಕಳಿದಾರಲ್ಲ, ಆಮೇಲೆ ನೋಡೋಣ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಯಜ್ಞಕ್ಕೆ ನಿಮಿತ್ತ ಟೀಚರ್ನವ್ರಿಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಕೊಡೋದೇ ಇಲ್ಲ. ಇದೇನಾಗತ್ತೆ, ಆ ಕರ್ಮದ ಫಲ ಯೋಚನೆ ಮಾಡಿ. ನಾವಿಷ್ಟು ಹಣ ಕೊಡ್ತೀವಿ ಅಂತ ನಿಮಿತ್ತದವ್ರಿಗೆ ಹೇಳಿ, ಅದಕ್ಕೆ ತಕ್ಕಾಗಿ ಅವರು ಪ್ಲಾನಿಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ, ಆನಂತರ ನಾವು ಅದರಿಂದ ಹಿಂದೆ ಸರಿದ್ರೆ ಆದ್ಮೇಲೆ ಆಮೇಲೆ ನೀವು ಕೊಟ್ಟಿರುವಂತ ದಾನ ಪುಣ್ಯ ಆಗತ್ತೋ ಪಾಪ ಆಗತ್ತೋ? ಅಕ್ಕೋರೆ, ನೀವು ಯೋಚನೆ ಮಾಡ್ಬಿಡಿ, ನಾವು 1,00,000 ರೂಪಾಯಿ ಕೊಟ್ಬಿಡ್ತೀವಿ, ನೀವು ಮುಂದುವರಿರಿ ಸೇವೆಗೆ ಅಂತ ಹೇಳ್ಬೇಡ. ಸರಿ, ನಿಮ್ಮನ್ನ ನಂಬಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮುಂದುವರಿತಾರೆ. ಸರಿನಾ? ಮುಂದುವರೆದ ಆದ್ಮೇಲೆ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ನೀವೇನ್ ಮಾಡ್ತೀರಿ, 10,000 20,000 ಕೊಟ್ಟು ಬಿಡ್ತೀರ. ಅವಾಗ ಏನಾಗ್ತದೆ, ಏನಾಗತ್ತೆ? ಪುಣ್ಯ ಆಗತ್ತೋ ಪಾಪ ಆಗತ್ತೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಷ್ಟು ಕೊಡ್ತೀವಿ ಅಂತ ಎಂದೂ ಹೇಳಬಾರ್ದು. ಎಷ್ಟಾಗತ್ತೋ ಕೊಟ್ಬಿಡ್ಬೇಕಷ್ಟೆ. ಎಂದೂ ಕೂಡ ನಾವೇನ್ ಮಾಡಬಾರ್ದು, ಇನ್ನು ಅಡ್ವಾನ್ಸ್ ಆಗಿ ಎಂದು ಕೂಡ ಹೇಳ್ಕೂಡುದು. ಒಂದ್ಸಲ ಹೇಳಿದ್ದಿದ್ರೆ ಅದನ್ನೇನ್ ಮಾಡ್ಬೇಕು, ಮಾಡ್ಲೇಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದು ಬೇರೆಯವರ ಸಂಕಲ್ಪಗಳು ನಡೀತಾವೆ. ಇಷ್ಟು ಪುಣ್ಯದ ಖಾತೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ಬೇಕು, ಅದು ಆಗೋದಿಲ್ಲ.
ಇವಾಗ ನೀವು 1 ಲಕ್ಷ ರೂಪಾಯಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಯಾರತ್ತೂ ಸಾಲ ತಗೊಂಡು ಲೋನ್ ತಗೊಂಡು ಅವ್ರು ಪ್ರೋಗ್ರಾಮ್ ಮಾಡಿದಿದ್ರೆ ಸಾಲ ಯಾರು ತೀರಿಸ್ಬೇಕು? ಅವಾಗ ಅವ್ರ ಅವರೇ ಸಂಕಲ್ಪಗಳು ನಡೀತಾವೋ ನಡಿಯಲ್ವೋ? ನಡಿ ಯಾರ ಪ್ರತಿ ನಡೆಯತ್ತೆ? ನನ್ನ ಪ್ರತಿ ಅವಾಗ ದಾನದ ಫಲ ಸಿಗತ್ತಾ? ಇಲ್ಲ. ಅಂದ್ರೆ ಆತ್ಮೀಯರೇ, ನಾವೇನು ಸಂಕಲ್ಪವನ್ನ ಮಾಡ್ತೀವಿ, ಯೋಚನೆಯನ್ನ ಮಾಡ್ತೀವಿ, ಚಿಂತನೆಯನ್ನ ಮಾಡ್ತೀವಿ, ಕರ್ಮವನ್ನ ಮಾಡ್ತೀವಿ, ಅದು ಸೂಕ್ಷ್ಮ ಲೆಕ್ಕಾಚಾರವಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ಏನ್ ಮಾಡ್ಬೇಕು? ಏನೇ ಕರ್ಮ ಮಾಡ್ಬೇಕು ಅದು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕಾಗ್ತದೆ ಏನಾಗತ್ತೆ ಅಂತ. ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಸೇವಾ ಕೇಂದ್ರಕ್ಕೆ ಒಂದು 10,000 ರೂಪಾಯಿ ತಗೊಂಡೋಗಿರ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಇದನ್ನೊಂದು 2,000 ರೂಪಾಯಿ ಹಾಕೋಣ, ಮುಂದಿನ ಸಲ ನೋಡೋಣ ಅಂತ. ಅವಾಗ ಏನಾಯ್ತು, 2,000 ರೂಪಾಯಿ ಫಲ ಸಿಗ್ತದೆ. ಆದ್ರೆ ನೀವೇನ್ ಸಂಕಲ್ಪ ಮಾಡಿದಿರೋ ತಕ್ಷಣ ಕೊಟ್ಟಾಗ ಏನು ಫಲ ಸಿಗ್ಬೇಕು ಆ ಫಲ ಸಿಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಮಯ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡ್ಬೇಕು. ಇನ್ನು ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ವಿನಾಶ ಬರ್ಲಿ, ವಿನಾಶ ಬಂದಾಗ ಕೊಡೋಣ ಅಂತ ಹೇಳ್ತಾರೆ ಅಲ್ವಾ? ಬಾಬಾ ಅದಕ್ಕೂ ಕೂಡ ಉದಾಹರಣೆಗಳನ್ನ ಕೊಡ್ತಾರೆ. ನೋಡಿ ಮಕ್ಕಳೇ, ನಾನು ಶ್ರೀಮಂತರಿಗೆ ಮನಸ್ಸಿಗೆ ಸಂಕಲ್ಪವನ್ನ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಹಣ ಏನಾಗ್ತದೆ, ಯಜ್ಞಕ್ಕೆ ಬಂದು ತಲುಪ ಬಿಡ್ತದೆ. ಆದರೆ ಅವ್ರಿಗೆ ನಾನು ರಿಟರ್ನ್ ಕೊಡ್ಬೇಕಲ್ವಾ? ಅಂತಿಮ ಸಮಯದಲ್ಲಿ ಯಜ್ಞಕ್ಕೆ ಲಕ್ಷ ಲಕ್ಷ ಕೋಟಿಗಳು ಬಂದು ತಲುಪ್ತಾವಂತೆ. ತಲುಪಿದ್ರೂ ಕೂಡ ಅದು ಉಪಯೋಗಕ್ಕೆ ಬರದಿದ್ರೆ ಅದನ್ನ ನಾನು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸತ್ಯುಗದಲ್ಲಿ ರಿಟರ್ನ್ ಸಿಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಎಷ್ಟೋ ಸಲ ಮುರಳಿಯಲ್ಲಿ ಹೇಳ್ತಾರೆ, ಶ್ರೀಮಂತರ 10,000, ಬಡವರ 1 ರೂಪಾಯಿಗೆ ಸಮಾನ. ನೀವು ಎಷ್ಟು ಕೊಟ್ಟಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಸಮಯದಲ್ಲಿ ಕೊಟ್ಟಿದ್ದೀರಾ, ಯಾವ ಸ್ವರೂಪದಲ್ಲಿ ಕೊಟ್ಟಿದ್ದೀರಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೇಳಿದೇನೆ ಕೊಡುವಂತ ದಾನ ಅದು ದೇವತಾ ಸಮಾನ ಅಂತ. ಅಂದ್ರೆ ಹಾಲಿನ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಸ್ಥೂಲವಾಗಿ ಹಣನ ಅಂತ ತಿಳ್ಕೊಳ್ಳಿ. ಯಾರು ನಿಮ್ಗೆ ಏನು ಹೇಳಲಿಲ್ಲಪ್ಪ, ಆದ್ರೂ ಕೂಡ ನೀವೇನ್ ಮಾಡಿದ್ರಿ, ನೀವು ದಾನವನ್ನ ಕೊಟ್ಟಿದ್ದೀರಿ, ಭಂಡಾರದಲ್ಲಿ ಹಾಕ್ಬಿಟ್ಟಿದ್ದೀರಿ. ಅದು ಯಾವ್ದು ಸಮಾನ? ಹಾಲಿನ ಸಮಾನ, ದೇವತಾ ಸಮಾನ. ಸರಿ, ಹೇಳಿದ ಮೇಲೆ ನೀವು ಹಣವನ್ನ ಕೊಟ್ಟಾಗ, ದಾನವನ್ನು ಕೊಟ್ಟಾಗ, ಅದು ಹಣನೇ ಇರಲಿ, ತನೂನು ಇರಲಿ, ಸಮಯ ಇರಲಿ, ಸಂಕಲ್ಪ ಇರಲಿ, ಏನೇ ಇರಲಿ. ಇವಾಗ ನೀವು ಸೇವಾ ಕೇಂದ್ರಕ್ಕೆ ಹೋಗಿರ್ತೀರ, ಅವ್ರು ಏನೂ ಹೇಳಲಿಲ್ಲ, ನಿಮ್ಮಷ್ಟಿಗೆ ನೀವು ಕಸ ಗುಡಿಸಿದ್ರಿ, ಪಾತ್ರ ತೊಳೆದ್ರಿ ಮಾಡಿದಾಗ ಅದೇನು ಸರ್ವಶ್ರೇಷ್ಠ, ಹೌದು ಅಲ್ವೋ? ಹೌದು. ಹೇಳಿದ ಮೇಲೂ ನೀವು ಮಾಡಿಲ್ಲ, ಹೇಳಿದ ಮೇಲೆ ಮಾಡಿದ್ರಿ, ಅದ್ಯಾವುದು? ಅದು ನೀರಿನ ಸಮಾನ ಅಥವಾ ಮನುಷ್ಯರ ಸಮಾನ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಮಾಡುವಂಥದ್ದು ನೀರಿನ ಸಮಾನ. ಹೇಳಿದ ಮೇಲೂ ಮಾಡದಿದ್ರೆ ಅವಾಗೇನು? ಅದೇನು? ಹೇಳ್ತಾರೆ ರಕ್ತದ ಸಮಾನ ಅಂತ ಹೇಳ್ತಾರೆ. ಓಕೆ, ಕೆಲವೊಂದ್ಸಲ ಬಾಬಾ ಹೇಳ್ತಾರೆ, ನಿಮ್ಮ ಭಾಗ್ಯ ಆಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ನಾನು ಅಷ್ಟು ಸೇವೆ ಮಾಡಿಸ್ಕೊಂಡೇ ಮಾಡಿಸ್ಕೊಳ್ತೀನಿ ಅಲ್ವಾ? ಕೆಲವೊಂದ್ಸಲ ನಾವು ಸೀರಿಯಸ್ ಆಗಿ ಅಮೃತ ವೇಳೆ ಮಾಡ್ತಾ ಇರೋದಿಲ್ಲ, ಮುರ್ಲಿ ಕೇಳ್ತಾ ಇರೋದಿಲ್ಲ, ಧಾರಣೆ ಮಾಡ್ತಾ ಇರೋದಿಲ್ಲ. ಯಾಕೆ ಹೇಳಿ? ಯಾಕೆ ಸೀರಿಯಸ್ ಆಗಿ ಮಾಡಲ್ಲ? ಸಮಸ್ಯೆಗಳಿರೋದಿಲ್ಲ, ತೊಂದರೆಗಳಿರೋದಿಲ್ಲ, ಎಲ್ಲ ಆರಾಮಾಗಿ ಇದ್ಬಿಡ್ತೀವಿ, ಆರಾಮ್ ಪಸಂದ್ ಆಗ್ಬಿಡ್ತೀವಿ. ಓಕೆ, ಯಾವಾಗ ನೀವು ಆರಾಮ್ ಆಗ್ತಿರೋ ಆವಾಗ ನಿಮ್ಮತ್ತ ಸಾಧನೆ ಮಾಡಿಸ್ಬೇಕಾದ್ರೆ ಬಾಬಾ ಒಂದು ದೊಡ್ಡ ಸಮಸ್ಯೆ, ವಿಘ್ನಗಳನ್ನ ಪರಿಸ್ಥಿತಿ ತಂದಿಟ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡ್ಬೇಕು? ಮಾಡ್ಲೇಬೇಕಾದ ಅನಿವಾರ್ಯತೆ ಬರುತ್ತೆ ತಾನೇ. ಅವಾಗ ಧನದ ರೂಪದಲ್ಲೋ, ತನುವಿನ ರೂಪದಲ್ಲೋ, ಮನಸಾ ರೂಪದಲ್ಲೋ, ವಾಚಾ ರೂಪದಲ್ಲೋ ನೀವು ಸೇವೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ. ಸಣ್ಣ ಕಾಯಿಲೆಗಳು ಬಂದಾಗ ಗುಣ ಮಾಡ್ಕೊಂಡಿಲ್ಲ ಅಂತಂದ್ರೆ, ಆಫೀಸ್ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತಂದ್ರೆ, ದೊಡ್ಡ ಕಾಯಿಲೆ ಬಂದಾಗ ಏನ್ ಮಾಡ್ಬೇಕಾಗ್ತದೆ? ಹಾಸ್ಪಿಟಲ್ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬೇಕಾಗತ್ತೆ ತಾನೆ. ಅವಾಗ ಬೇರೆ ಏನು ಆಪ್ಷನ್ ಇಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಮನಸ್ಸಿನಲ್ಲಿ ಮಕ್ಕಳೇ ನಿಮ್ಗೆ ಸಂಕಲ್ಪ ಬಂದ್ಬಿಡ್ತು,
ಅವಾಗೇನ್ ಮಾಡ್ಬೇಕು? ಆ ಸಂಕಲ್ಪವನ್ನ ಸಾಕಾರ ಮಾಡಿ. ಯಾವುದರ ವಿಷಯದಲ್ಲಿ? ದಾನದ ವಿಷಯದಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಲಗೈಗೆ ಕೊಟ್ಟಿರುವಂತ ದಾನ ಎಡಗೈಗೆ ಗೊತ್ತಾಗಬಾರ್ದು. ಆ ದಾನದ ಸಮಯನೂ ಕೂಡ ತಕ್ಷಣದಲ್ಲಿ ಕೊಡಬೇಕು. ಮತ್ತು ಆದಷ್ಟು ಎಷ್ಟು ಗುಪ್ತವಾಗಿ ಕೊಡ್ತಿರೋ ಅಷ್ಟು ತುಂಬಾ ಉತ್ತಮ. ನಿಮಗೆ ಗೊತ್ತು ಮತ್ತೆ ನಿಮ್ಮ ಬಾಬನಿಗೆ ಗೊತ್ತು. ಓಕೆ, ಆದ್ಮೇಲೆ ನಾವು ಬಾಬನಿಗೆ ದಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಸರಿ, ಬಾಬನ ಹತ್ರ ಬಾಬನಿಗೆ ದಾನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನಿದೆ? ವ್ಯರ್ಥ ಸಂಕಲ್ಪಗಳು, ನಮ್ಮ ಅದು ವಿಕಾರ, ಅದಕ್ಕೆ ದಾನ ಅಂತ ಹೇಳೋದಿಲ್ಲ. ಸುಖ ಶಾಂತಿ ಅದು ಬಾಬನ ಹತ್ರ ಇಲ್ವಾ? ಬಾಬನ ಹತ್ರ ತಾನೇ ನೀವು ತಗೊಂಡಿದ್ದು. ಈಗಿದೆಯಲ್ಲ ನಮ್ಮ ಹತ್ರ, ತಗೊಂಡಿದ್ದೀವಲ್ಲ ಯಾರ ಹತ್ರ ತಗೊಂಡಿದ್ದೀರಿ? ಬಾಬನ ಹತ್ರ. ಅವಾಗ ಬಾಬನಿಗೆ ದಾನ ಕೊಟ್ರೆ, ಬಾಬನ ಹತ್ರ 100 ರೂಪಾಯಿ ತಗೊಂಡು ಬಾಬನಿಗೆ 10 ರೂಪಾಯಿ ಕೊಟ್ರೆ ಏನಾಯ್ತು? ಬಾಬಾ ಹೇಳ್ತಾರಲ್ಲ ಅವ್ರೆ, ವಿಕಾರಗಳನ್ನ ದಾನ ಮಾಡಿ ಅಂತ. ಹೌದು, ಆದರೆ ನೋಡಿ, ಏನು ನೀವು ದಾನವನ್ನ ಮಾಡ್ತಿರೋ ಅದು ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಲ್ವಾ? ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ. ಯಾರು ಬರ್ತಾರೆ? ನಿಮ್ಮ ಮನೆಯಲ್ಲಿರುವಂತ ಕಸ ಕೆಸರು ಎಲ್ಲ ತೆಗೆದುಬಿಟ್ಟು ಯೋಗೇಶ್ ಅಣ್ಣಿಗೆ ಕೊಡೋದು. ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ತಾರೋ ಬರಲ್ವೋ? ನಿನ್ನೆದ ಮೊನ್ನೆದ ಹಳಸು ಹೋಗಿರುವಂತ ಆಹಾರ ಬಿಸಾಕೋದನ್ನ, ಹಸುವು ಹಾಕೋದನ್ನ ಅವ್ರಿಗೆ ಕೊಡೋದು. ಹೋಗಿ ಬರ್ತಾರೋ ಬರಲ್ವೋ? ಬಾಬಾ ಹೇಳ್ತಾರೆ ಏನಂತ, ಮಕ್ಕಳ ವಿಕಾರವನ್ನ ನನಗೆ ಕೊಡಿ ಅಂತ ಹೇಳ್ತಾರೆ ಅಲ್ವಾ? ಕೆಲವೊಂದ್ಸಲ ನೋಡಿ, ಈಗ ಉದಾಹರಣೆಗೆ ನೀವು ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳು, ನೀವು ಸರಿನಾ, ಊಟ ಮಾಡ್ತಾ ಇದ್ದೀರಿ, ಬೇಡ ಬೇಡ ಅಂತಂದು ಜಾಸ್ತಿ ಐಟಮ್ ಅನ್ನ ತಗೊಂಡಿದ್ದೀರಿ, ಸರಿನಾ? ತಿಂದ್ಬಿಟ್ಟು ಹೊಟ್ಟೆ ತುಂಬೋಗ್ಬಿಡ್ತು. ಇವಾಗ ಅಮ್ಮ ನನಗೆ ಬೇಡ ಅಂತ ಹೇಳ್ತೀರ. ಓಕೆ, ಆವಾಗ ಅದನ್ನೇನ್ ಮಾಡ್ಬೇಕು? ನೀವು ಬೇಡ ಅಂತ ಹೇಳ್ತೀರಾ ತಟ್ಟೆಯಲ್ಲಿರೋದು, ಅವಾಗ ಏನ್ ಮಾಡ್ಬೇಕು? ಅದನ್ನು ಯಾರು ಮಾತಾಡ್ತಿಲ್ಲ. ಮೊದಲು ಚಿಕ್ಕವರಿದ್ದಾಗ ಆ ಎಂಜಲನ್ನ ಅಮ್ಮ ಏನ್ ಮಾಡ್ತಿದ್ರು? ತಿಂತಾ ಇದ್ರು. ಈಗ ತಿನ್ನೋದಿಲ್ಲ, ಬಿಸಾಕ್ತಾರೆ. ಶ್ರೀಮಂತರಾಗ್ಬಿಟ್ಟಿದೀವಲ್ಲ. ಪತಿಯ ಎಂಜಲು ತಟ್ಟೆಯಲ್ಲಿ ಪತ್ನಿ ಏನ್ ಮಾಡ್ತಿದ್ರು? ಊಟ ಮಾಡ್ತಿದ್ರು. ಓಕೆ, ಈಗ ಅದು ವೇಸ್ಟ್ ಆಗಬಾರ್ದು ಅಂತ ಬಿಟ್ಟು ಏನ್ ಮಾಡ್ತಾರೆ? ಎಂಜಲು ತಿಂತಾರೆ. ಯೋಚನೆ ಮಾಡಿ ಆದ್ಮೇಲೆ, ಅಮ್ಮ ಕೊಟ್ಟಿರುವಂತ ಆಹಾರವನ್ನ, ಅಮ್ಮ ಮಾಡಿರುವಂತ ಅಡಿಗೆಯನ್ನ ನಾನು ತಟ್ಟೆಯಲ್ಲಿ ಹಾಕ್ಬಿಟ್ಟು ಎಂಜಲು ಮಾಡಿ ಅಮ್ಮನಿಗೆ ಕೊಡೋದು ಹೇಗಿರ್ತದೆ? ಅದೇನೆ ನಾನು ಹೊರಗಡೆಗೆ ಹೋಗಿ ಸಂಪಾದನೆ ಮಾಡಿ ಆ ಸಂಪಾದನೆಯ ಹಣದಿಂದ ಅಮ್ಮನಿಗೆ ಸೀರೆ ತಂದು ಕೊಡೋದು ಹೆಂಗಿರ್ತದೆ? ಯಾವ ಚೆನ್ನಾಗಿರ್ತದೆ ಹೇಳಿ ನೋಡೋಣ. ಹೌದು ತಾನೆ? ಈಗ ನಿಮಗೆ ಯಾವುದರಿಂದ ದುಃಖವಾಗ್ತದೆ ಅದನ್ನ ಬಾಬನಿಗೆ ದಾನವಾಗಿ ಕೊಡೋದು ಸರಿನಾ? ಭಗವಂತ ಯಾರು? ಎಂತ ಸರ್ವಶ್ರೇಷ್ಠ. ಅವನು ಯಾವ ರೀತಿ ನಮ್ಗೆ ಸಹಯೋಗವನ್ನ ಕೊಡ್ತಾರೆ. ಅವರು ಹೇಳ್ತಾರೆ ಏನಂತ, ದಾನವನ್ನ ಕೊಡುವೆ ಅಂತ. ಅಮ್ಮನೂ ಕೂಡ ಏನ್ ಹೇಳ್ತಾರೆ? ಸರಿನಪ್ಪ, ಹಾಳಾಗಿರುವಂತ ಅನ್ನ ನನಗೂ ಕೊಡು, ಒಳ್ಳೆ ಊಟ ನೀನು ಮಾಡು. ಜನ್ಮ ಕೊಟ್ಟಂತ ತಾಯಿಗೆ ಅದನ್ನು ಕೊಡೋದು ಸರಿನಾ? ನೀವೇ ಯೋಚನೆ ಮಾಡಿ ಅಲ್ವಾ? ವಿಕಾರ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕು? ಬಾಬಾ ಯಾರಿಗೂ ಬೇಡಪ್ಪ, ನನಗೆ ಕೊಡು, ಯಾಕಂದ್ರೆ ಬೇರೆಯವ್ರಿಗೆ ಕೊಟ್ಟರೆ ನಿಮ್ಗೆ ಅಪೋಸಿಷನ್ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ಆದ್ಮೇಲೆ ನಾವು ವಿಕಾರವನ್ನ ಬಾಬನಿಗೆ ದಾನ ಕೊಡಬೇಕು, ಅಥವಾ ನಮ್ಮ ಜೀವನದ ಸಮಯ, ಸಂಕಲ್ಪ, ಶ್ವಾಸ, ಕರ್ಮೇಂದ್ರಿಯವನ್ನ ದಾನ ಕೊಡಬೇಕು. ನೋಡಿ, ದಾನದ ಫಲ ನಿಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಆಗ್ಬೇಕು ಅಂತಂದ್ರೆ ನೀವೇನು ಕೊಡ್ತಿರೋ ಅದರಿಂದ ಅವ್ರಿಗೆ ಒಳ್ಳೇದಾಗ್ಬೇಕು ತಾನೇ. ಅವಾಗ ತಾನೇ ನಿಮ್ಗೆ ಪುಣ್ಯ ಬರ್ತದೆ. ನೀವು ಕೊಟ್ಟಿರುವಂತ ವಿಕಾರದಿಂದ ಬಾಬಾ ಏನ್ ಮಾಡ್ತಾರೆ? ಬಾಬನಿಗೆ ಬೇಕಾ ಅದು? ಅವನ ಕಾರ್ಯಕ್ಕೆ ಏನಾದ್ರು ಪ್ರಯೋಜನ ಇದೆಯಾ? ವಿಶ್ವ ಕಲ್ಯಾಣಕ್ಕೆ ಲಾಭ ಇದೆಯಾ? ನಿಮ್ಮ ವಿಕಾರದಿಂದ ಇನ್ನೂ ಅಲ್ಲಿ ಕೆಲಸ ಸುಗಮ ಆಗತ್ತೋ ಇನ್ನು ಹಾಳಾಗತ್ತೋ? ಹಾಗಾದ್ರೆ ನಾವು ಕೊಡಬೇಕು, ಕೊಡಬಾರ್ದು? ಬಾಬಾ ಹೇಳ್ತಾರೆ, ಓಕೆ, ಏನ್ ಹೇಳ್ತಾರೆ ಬಾಬಾ? ನನ್ನ ಹತ್ರ ಬಂದಾಗ ನಾನು ಅದನ್ನ ಕ್ಲೀನ್ ಮಾಡ್ತೇನೆ. ಮಲೀನ ಆಗಿರುವಂತ ಮಗುವನ್ನ ಅಮ್ಮ ಏನ್ ಮಾಡ್ತಾರೆ? ಕ್ಲೀನ್ ಮಾಡ್ತಾರೆ ಅಲ್ವಾ? ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವಿಕಾರಕ್ಕಿಂತ ಹೆಚ್ಚಿಗೆ ವಿಶ್ವ ಕಲ್ಯಾಣಕ್ಕೋಗಿ ನಿಮ್ಮ ಜೀವನವನ್ನ ಭಗವಂತನಿಗೆ ಏನ್ ಮಾಡ್ಬೇಕು?
ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಬ್ರಹ್ಮ ಬಾಬಾ ಅವರು ಶಿವ ಬಾಬಾನಿಗೆ ಏನೇನು ಕೊಟ್ಟಿದ್ದಾರೆ? ಸರ್ವಸ್ವ ಕೊಟ್ಟಿದ್ದಾರೆ. ತನು ಮನ ಧನ ಜನ ಜೀವನ ಅಂತ ಹೇಳ್ತಾರೆ, ಹೌದಾ? ಹೌದು. ಹಾ. ಬ್ರಹ್ಮ ಬಾಬಾ ಶಿವನ್ ಬಾಬನಿಗೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಕೊಟ್ಟಿದ್ದಾರಂತ ಎಲ್ಲಾದ್ರೂ ಬರ್ದಿದಾರ? ಇಲ್ಲ. ಇಲ್ಲ ತಾನೆ. ಅವಾಗ ನಾವು ಫಾಲೋ ಫಾದರ್ ಮಾಡ್ಬೇಕು ತಾನೆ. ಹಾಗಿದ್ರೆ ನಮ್ಗೆ ಬೇಡದೇ ಇರೋದನ್ನ ನಾನು ಬಾಬನಿಗೆ ಕೊಡ್ಬೇಕು. ಓಕೆ, ನಿಮ್ಮ ಮನೇಲಿ ಕಸ ಇದೆ, ಯೋಗೇಶನ್ನಿಗೆ ಕೊಡ್ಬೇಕು, ಕೊಡಬಾರ್ದು? ಕೊಡಬಾರ್ದು. ಮತ್ತೇನ್ ಮಾಡ್ಬೇಕು? ಹೊರಗಡೆ ಸುಟ್ಟಾಕ್ಬೇಕು, ಅದನ್ನ ಸುಟ್ಟಾಕ್ಬೇಕಲ್ವಾ? ಹೌದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದನ್ನ ಯಾರಿಗೂ ಕೊಡ್ಲಿಕ್ಕೆ ಆಗದಿದ್ದು ನನಗೂ ಕೊಡಿ ಅಂತ ಹೇಳ್ತಾರೆ. ಆದರೆ ನಾವು ಯೋಚನೆ ಮಾಡ್ಬೇಕು, ಅವನಿಗೆ ಕೊಡೋದ್ರಿಂದ ಅದರಿಂದ ಅವನಿಗೆ ಲಾಭ ಆಗತ್ತೋ? ಆಗಲ್ಲ. ಆದ್ಮೇಲೆ ಒಂದು ನೀವು ನಿರ್ಣಯವನ್ನ ಮಾಡಿ, ನೀವು ಕಾಮಕ್ರೋಧ ಲೋಭ ಮೋಹ ಅಹಂಕಾರವನ್ನ ಬಾಬನಿಗೆ ಕೊಡ್ತೀರಾ, ಇನ್ನೊಂದು ಮಗು ತನು ಮನ ಧನ ಜನ ಜೀವನವನ್ನ ಬಾಬನಿಗೆ ಕೊಡ್ತಾರೆ. ಹಾಗಿದ್ರೆ ಬಾಬಾ ಯಾರನ್ನ ಮಡಿಯಲ್ಲಿ ಇಟ್ಕೊಳ್ತಾರೆ? ತನು ಮನ ಜೀವನ ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ, ಚಿಕ್ಕವರಿದ್ದಾಗ ನಾವು ಅದನ್ನ ಮಾಡ್ತಿದ್ದೀವಿ, ಆರಂಭದ ಹಂತದಲ್ಲಿ, ಅದ್ರ ತಪ್ಪಿಲ್ಲ. ಆವಾಗ ನಾವೇನ್ ಮಾಡ್ತಿದ್ವಿ? ಕೊಡ್ತಾ ಇದ್ವಿ ಅಲ್ವಾ? ಚಿಕ್ಕವರಿದ್ದಾಗ ಮಗುಗೆ ಅಮ್ಮ ಸ್ನಾನನೂ ಮಾಡಿಸ್ಬೇಕಾಗ್ತದೆ, ಓಕೆನಾ? ಮಲಮೂತ್ರವನ್ನು ಕ್ಲೀನ್ ಮಾಡ್ಬೇಕಾಗ್ತದೆ. ಹಾಗೆ ದೊಡ್ಡವರಾದ್ಮೇಲೆ ಅಮ್ಮ ನೀನೇ ಮಾಡ್ತಾ ಇರೋ ಅಂತ ಹೇಳಲಿಕ್ಕೆ ಆಗತ್ತಾ? ಆಗಲ್ಲ. ದೊಡ್ಡವರಾದ್ಮೇಲೆ ಏನ್ ಮಾಡ್ಬೇಕು? ನಾವೇ ಮಾಡ್ಕೊಳ್ಬೇಕು. ನಾವೇ ಸ್ನಾನ ಮಾಡ್ಬೇಕು ತಾನೆ. ಹೌದು. ನಾವು ಸ್ನಾನ ಮಾಡಿಬಿಟ್ಟು ಅವರಿಗೆ ಒಳ್ಳೆ ಬಟ್ಟೆಯನ್ನು, ಅಡಿಗೆಯನ್ನು, ಆಹಾರವನ್ನು, ಟ್ರೀಟ್ಮೆಂಟ್ ಅನ್ನು ನಾನು ಕೊಡ್ಬೇಕು. ಅದು ನನ್ನ ಜವಾಬ್ದಾರಿ. ಹೌದು. ಈಗಿನ ಜವಾಬ್ದಾರಿ ಏನಿದೆ? ಈಗಿನ ಮುರಳಿಗಳನ್ನು ನೀವು ನೋಡಿದಿದ್ರೆ ಬಾಬಾ ಕಾಮಕ್ರೋಧ ಲೋಭ ಮೋಹ ಅಹಂಕಾರ ಕೊಡು ಅಂತ ಹೇಳ್ತಿದಾರೋ, ಸಮಯ ಸಂಕಲ್ಪ ಕೊಡು ಅಂತ ಹೇಳ್ತಿದಾರೋ? ಸಮಯ ಸ್ವಲ್ಪ ಕೊಡು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ಇಲ್ಲಿ ಧನದ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ, ತನುವಿನ ಬಗ್ಗೆ ಮಾತಾಡ್ತಾ ಇಲ್ಲ. ರೀಸೆಂಟ್ ಅವ್ಯಕ್ತ ಮುರಳಿ ನೋಡಿ, ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಬಾಬಾ? ಏನ್ ಬೇಕು? ಸಮಯ ಸಂಕಲ್ಪ ಶ್ವಾಸ ಅಂತ ಹೇಳಿದ್ರು ಮೊನ್ನೆ ಭಾನುವಾರ, ಹೌದಾ? ಅಂದ್ರೆ ಅವ್ಯಕ್ತ ರೂಪದಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಮಕ್ಕಳಿಂದ ತಂದೆ ಬೇರೆ ರೂಪದಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆ? ಮಕ್ಕಳು ಇವಾಗ ಏನಾಗಿದ್ದಾರೆ? ದೊಡ್ಡವರಾಗಿದ್ದಾರೆ. ಅರ್ಥ ಆಯ್ತಾ? ಚಿಕ್ಕವರಿರುವಂತ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಕೂಡ ಏನಿದೆ? ವ್ಯತ್ಯಾಸ ಇದೆ. ಆವಾಗ ನಾವು ಬಟ್ಟೆ ಗಲೀಜು ಮಾಡ್ಕೊಂಡು ಬಂದಾಗ ಅಮ್ಮನ ಹತ್ರ ಕೊಡ್ತಿದ್ವಿ, ಅಮ್ಮೆ ವಾಶ್ ಮಾಡ್ಕೊಡ್ತಿದ್ರು. ಇವಾಗ ನಮ್ ಬಟ್ಟೆ ನಾವೇನ್ ಮಾಡ್ಬೇಕು? ನಾವೇ ವಾಶ್ ನಾವ್ ವಾಶ್ ಮಾಡ್ಬೇಕಲ್ವಾ? ಸಮಯದ ಅನುಸಾರ ಏನಾಗ್ತದದ್ದು ಚೇಂಜ್ ಆಗತ್ತೋ ಚೇಂಜ್ ಆಗಲ್ವೋ? ಆಗುತ್ತೆ. ಹೌದು ತಾನೆ? ಅದನ್ನು ಬಾಬಾ ಮುರಳಿಲಿ ಹೇಳಿದ್ದಾರೆ, ಇದನ್ನು ಬಾಬಾ ಮುರಳಿಲಿ ಹೇಳಿದ್ದಾರೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಯಾವ ಶಬ್ದ ಯಾವ ಸಮಯದಲ್ಲಿ ಅದು ಅಪ್ಲಿಕೇಶನ್ ಆಗತ್ತೆ ಹೇಳುದು ನಮ್ಗೇನಾಗಿರ್ಬೇಕು? ತಿರಬೇಕು ಆಗಿದೆ. ಈಗಿನ ಮಹಾಪುಣ್ಯ ಯಾವುದು? ತುರಂತದಾನ್ ಮಹಾಪುಣ್ಯ. ಅಂದ್ರೆ ಭಾನುವಾರ ಮುರಳಿಲಿ ಬಾಬಾ ಹೇಳಿದ ಅಂದ್ರೆ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ಬೇಕು? ಸರಿ, ಈಗ ಬಾಬಾ ಮುರಳಿಲಿ ಹೇಳಿದ್ದಾರೆ, ಮಕ್ಕಳೇ ವಿಶ್ವ ಕಲ್ಯಾಣ ಮಾಡಿ ವಿಶ್ವದ ಸ್ಟೇಜ್ ನಲ್ಲಿ ಪ್ರತ್ಯಕ್ಷ ಆಗಿ ಅಂತ ಹೇಳಿದ್ದಾರೆ ಅಲ್ವಾ? ಅದನ್ನ ಯಾವಾಗ ಮಾಡ್ಬೇಕು? ಇವಾಗ್ಲೇ. ಮಾಡ್ಕೊಂಡು ವಿನಾಶ ಸ್ಟಾರ್ಟ್ ಆಗ್ಲಿ ಬಿಡಿ, ಆಮೇಲೆ ನೋಡೋಣ. ಆಗಲ್ಲ. ಬಾಬಾ ನಮ್ಮನ್ನ ಏನ್ ಮಾಡಿ ಡೈಮಂಡ್ ಹಾಲ್ ಅಲ್ಲಿ ಕರ್ಕೊಂಡು ಹೋಗ್ಲಿ, ಸ್ಟೇಜ್ ಮೇಲೆ ಕೂರಿಸ್ಲಿ, ಯಾವಾಗ ಮಾಡೋಣ? ಯಾವಾಗ ಮಾಡೋಣ? ಇವಾಗೇ ಮಾಡ್ಬೇಕು ಅಲ್ವಾ? ವಿಶ್ವ ಕಲ್ಯಾಣಕ್ಕೆ ಯಾರ್ದು ಅವಶ್ಯಕತೆ ಇಲ್ವಲ್ಲ, ಜನ ಎದುರುಗಡೆಗೆ ಇರ್ಬೇಕು ಅಂತ ಬಿಟ್ಟು. ಈಗ ಹೇಳಿದಾರಂದ್ರೆ ಈಗಲೇ ಟಕ್ ಅಂತ ಏನ್ ಮಾಡ್ಬೇಕು? ಕೊಟ್ಟಾಗ ಅದು ಮಹಾಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ಲೇಟ್ ಮಾಡಿದಷ್ಟು ಏನಾಗ್ತದೆ? ಲೇಟ್ ಆಗ್ತದೆ. ಪುಣ್ಯದ ಖಾತೆಯಲ್ಲಿ ಬರಬಹುದೇ ಹೊರತು ಮಹಾಪುಣ್ಯದ ಖಾತೆಯಲ್ಲಿ ಬರಕ್ ಸಾಧ್ಯ ಬರೋದಿಲ್ಲ ಅಲ್ವಾ? ನೋಡಿ, ಸಾಕಾರ ಮುರಳಿಗಳನ್ನ ನೋಡಿ. ಅದರಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಗೀತಾ ಪಾಠಶಾಲೆಯನ್ನು ಓಪನ್ ಮಾಡಿ, ಜನರಿಗೆ ಜ್ಞಾನವನ್ನ ಕೊಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಅನ್ನ ಹಂಚಿ, ಚಿತ್ರ ಪ್ರದರ್ಶನ ಮಾಡಿ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅವ್ಯಕ್ತ ಮುರಳಿಲಿ ಏನ್ ಹೇಳ್ತಿದ್ದಾರೆ? ಸಮಯ ಶ್ವಾಸ ಸಂಕಲ್ಪನ ಕೊಡಿ ಅಂತ. ಕೊಡಿ, ಎಲ್ಲ ಆತ್ಮಗಳಿಗೂ ಕೊಡಿ, ಸರ್ವ ಕುಟುಂಬದವರಿಗೆ ಕೊಡಿ ಹೇಳ್ತಾರೆ ತಾನೆ? ಅಲ್ಲಿ ಚೇಂಜಸ್ ಇದೆಯೋ ಇಲ್ವೋ? ಇದೆ. ಸ್ಥೂಲ ಕೆಲಸ ಮಾಡೋನಿಗೆ 25,000 ರೂಪಾಯಿ ಸಂಬಳ ಬರ್ತದೆ, ಕಂಪ್ಯೂಟರ್ ಕೆಲಸ ಮಾಡೋನಿಗೆ 2.5 ಲಕ್ಷ ಸಿಗ್ತದೆ. ಡಿಫ್ರೆನ್ಸ್ ಇದೆಯೋ ಇಲ್ವೋ? ಇವನು ಮಾಡೋದು ಕಣ್ಣಿಗೆ ಕಾಣೋದೇ ಇಲ್ಲ, ಅವನು ಮಾಡೋದು ಕಣ್ಣಿಗೆ ಕಾಣ್ತದೆ. ಈಗ ಜನ ಸ್ಥೂಲ ಕೆಲ್ಸಕ್ಕೆ ಹೋಗ್ತಿದಾರೋ ಕಂಪ್ಯೂಟರ್ ಕೆಲ್ಸಕ್ಕೆ ಹೋಗ್ತಿದಾರೋ?
ಕಂಪ್ಯೂಟರ್ ಕೆಲಸ. ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾರೆ. ಹೌದು ತಾನೆ. ಅಂದ್ಮೇಲೆ ನಾವ್ ಯಾವ್ದಕ್ ಹೋಗ್ಬೇಕು? ಕಂಪ್ಯೂಟರ್ ಕೆಲಸಕ್ಕೆ ವರ್ಕ್ ಫ್ರಮ್ ಹೋಮ್. ಅದ ಆ ಯೋಗ್ಯತೆ ಬೇಕಲ್ಲ. ಅದೇ. ಆ ಶಕ್ತಿ ಬಂದಾಗ ತಾನೇ ಆ ಕರ್ಮವನ್ನು ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ತುರಂತ ದಾನ್ ಅಂತಂದ್ರೆ ಬಾಬಾ ಹೇಳಿದ ತಕ್ಷಣದಲ್ಲಿ ನಾವೇನ್ ಮಾಡ್ಬೇಕು? ಮಾಡ್ಬೇಕು. ಆ ಈಶ್ವರೀಯ ಸೇವೆಗೆ ಯಾವಾಗ ಅವಶ್ಯಕತೆ ಇರ್ತದೋ ಅವಾಗ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ಇದ್ದಾಗ ನೀವು ತೆಗೆದುಕೊಂಡು ಬಂದ್ರೆ ಅವಾಗ ಬಾಬನಿಗೆ ಅವಶ್ಯಕತೆ ಇರೋದಿಲ್ಲ. ಇರೋದಿಲ್ಲ. ಅವಾಗ ಬಾಬಾ ಅದನ್ನ ತೆಗೆದುಕೊಳ್ಳೋದಿಲ್ಲ. ಆದ್ಮೇಲೆ ನಮ್ಮೂರ್ ಕಡೆಗೆ ನಾಗರ ಪಂಚಮಿಯಲ್ಲಿ ಪತ್ತೋಳಿ ಅಂತ ಮಾಡ್ತಾರೆ. ಪತ್ತೋಳಿ ಅಂತ ಹೇಳ್ತಾರೆ. ಸರಿನಾ? ಯಾವ್ದಿಂದ? ಅರಿಶಿಣದ ಎಲೆಯಿಂದ. ಓಕೆ. ಯಾವಾಗ ನಾಗರ ಪಂಚಮಿ ಬರುತ್ತೋ ಅವಾಗ ಅರಿಶಿಣದ ಎಲೆಗೆ ಏನ್ ಬರ್ತದೆ? ಡಿಮಾಂಡ್. ಹೌದಾ? ಅದು ಮುಗಿದ ತಕ್ಷಣದಲ್ಲಿ ಯಾರು ಕಡಿಮೆ. ಕೇಳೋದಿರಲ್ಲ ಅಲ್ವಾ? ಹೇಳೋದಿಲ್ಲ. ದಸರಾ ಮತ್ತು ದೀಪಾವಳಿಗೆ ಕುಂಬಳಕಾಯಿ ಡಿಮಾಂಡ್ ಇರ್ತದೆ ಇರಲ್ವಾ? ಇರುತ್ತೆ. ಹಬ್ಬ ಮುಗಿದ ಮರುದಿನ ಹ್ಮ್. ಮರುದಿನ ರೈತರು ತಂದಿರುವಂತ ಕುಂಬಳಕಾಯಿ ಆ ಒಂದು ಸದ್ಯದಲ್ಲಿ ಹಾಗೇ ರಾಶಿ ರಾಶಿ ಬಿದ್ದಿರ್ತದೆ. ಫ್ರೀ ಎತ್ಕೊಂಡೋದ್ರು ಯಾರು ಕೂಡ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಹಾಗೇನೆ ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಮ್ಮ ಜೀವನ ಶ್ರೇಷ್ಠವಾಗಿದ್ದಾಗ ನಾವು ದಾನವನ್ನ ಮಾಡಿ ನಮ್ಮ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕು? ಪುಣ್ಯ ಜಮಾ. ಪುಣ್ಯ ಜಮಾ ಮಾಡ್ಕೊಳ್ಬೇಕು. ಸರಿ. ಈಗ ನೀವೇನೋ ಸಂಕಲ್ಪವನ್ನ ಮಾಡಿದಿರಿ, ನಾನು ಇಷ್ಟು ದಾನವನ್ನ ಮಾಡಬೇಕು ಅಂತ. ಸರಿ, 1 ವಾರ ಪೋಸ್ಟ್ಪೋನ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. 1 ವಾರದ ನಂತರ ನಾನು ಇರ್ತೀನಿ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ. ಸರಿ, ನಿಮ್ಮ ಹತ್ರ ಹಣ ಇಟ್ಕೊಂಡಿದ್ದೀರಿ, ಇಷ್ಟು ಕೊಡ್ಬೇಕು ಅಂತ ನೀವು ಕೊಟ್ಟಿಲ್ಲ. ಸರಿನಾ? ನೆಕ್ಸ್ಟ್ ವೀಕ್ ನಲ್ಲಿ ಯಾರ್ದೋ ಆರೋಗ್ಯ ಹಾಳಾಗ್ಬಿಡ್ತು. ಸರಿ, ಅವಾಗ ಆ ಹಣ ಯಾವ್ದಕ್ಕೆ ಹೋಗುತ್ತೆ? ಅವಾಗ ಏನಾಯ್ತು? ಈ ಕಾರ್ಯದಿಂದ ಏನು ಪುಣ್ಯದ ಖಾತೆ ಜಮಾ ಆಗ್ಬೇಕಿತ್ತು, ಅದು ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಶ್ವರಿಯ ಕಾರ್ಯದಲ್ಲಿ ಎಂದೂ ಕೂಡ ಲೇಟ್ ಆಗ್ಬಾರ್ದು. ಮಾಡಬಾರದು. ತುರಂತ ದಾನ್ ಮಹಾಪುಣ್ಯ. ಸಂಕಲ್ಪ ಬಂದ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಒಟ್ಟು ಬಿಟ್ಟು ಅದನ್ನ ಮುಗಿಸಿಬಿಡಬೇಕಾಗ್ತದೆ. ನೀವು ಲೇಟ್ ಮಾಡಿದ್ರೆ ಏನಾಗ್ತದೆ? ಅದು ಮಹಾಪುಣ್ಯದ ಖಾತೆಯಲ್ಲಿ ಬರುವುದಿಲ್ಲ. ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ನೀವು ಭಗವಂತನಿಗೆ ಕೊಟ್ಟಾಗ ಭಗವಂತ ನಿಮ್ಮನ್ನ ಉಪಯೋಗ ಮಾಡೋದು ನಿಮಗೆ ಗೊತ್ತಾಗತ್ತೆ. ನಿಮ್ಮಲ್ಲಿ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗತ್ತೆ. ಬಾಬಾ ಕೇಳೋದೊಂದು, ನೀವು ಮಾಡೋದೊಂದು ಮಾಡಿದಾಗ ಅವಾಗ ಏನಾಗತ್ತೆ? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳಲ್ಲ. ಓಕೆ. ಇವಾಗ ಸೇವಾ ಕೇಂದ್ರಕ್ಕೆ ಬಂದಿದ್ದೀರಿ, ಯಾರೂ ಇಲ್ಲ. ಅವಾಗ ನಿಮ್ಮ ಹತ್ರ ಹೇಳ್ತಾರೆ ಜ್ಞಾನ ಹೇಳಿ ಅಂತ. ಅವಾಗ ಟಕ್ಕಂತ ರೆಡಿ ಆಗ್ಬೇಕು ತಾನೆ? ಅದನ್ನ ನಾವು ಮಾಡಿಲ್ಲ ಅಂತಂದ್ರೆ, ಎಲ್ಲರೂ ಇದ್ದಾಗ ನಾನು ಕ್ಲಾಸ್ ಮಾಡ್ತೇನೆ ಅಂತಂದ್ರೆ ಅವಾಗ ಯಾರ ಅವಶ್ಯಕತೆ ಇದೆ? ಒಂದ್ಸಲ ಏನಾಯ್ತು ಗೊತ್ತಾ? ಬೆಂಗಳೂರಿನಲ್ಲಿ ಇದ್ದಾಗ ಹೊಸ ರೋಡ್ ಹೇಳುವಂತ ಸ್ಥಳದಲ್ಲಿ ಒಂದು ಪಬ್ಲಿಕ್ ಪ್ರೋಗ್ರಾಮ್ ಇತ್ತು, ಸತ್ಯ ನಿತ್ಯ ದೀಪಾವಳಿ ಅಂತ. ಸರಿ, ಅವಾಗ ಮೊನ್ನೆ ನಾವು ಮಾತಾಡಿದ್ರಲ್ಲ ಜ್ಞಾನೇಶ್ ಅಣ್ಣ, ಅವರು ಸ್ಟೇಜ್ ಸೆಕ್ರೆಟರಿ ಆಗಿದ್ರು. ಸರಿನಾ? ನಾನು ಅವಾಗ ಹೊಸದಾಗಿ 1 ವರ್ಷನೋ 2 ವರ್ಷ ಆಗಿರ್ಬೇಕು, ಬಾಬನ ಮಗು ಆಗ್ಬಿಟ್ಟು. ಸರಿ, ಆವಾಗ ಸ್ಟೇಜ್ ಮೇಲೆ ಝೋನಲ್ ಹೆಡ್ ಅವರಿದ್ರು, ಆಮೇಲೆ ಬೇರೆ ಬೇರೆ ರಾಜಕೀಯ ನಾಯಕರೆಲ್ಲ ಬಂದಿದ್ರು, ಬೇರೆ ಸೇವಾ ಕೇಂದ್ರದ ಟೀಚರ್ಸ್ಗಳು ಬಂದಿದ್ರು, ಎದುರುಗಡೆ ಆಡಿಯನ್ಸ್ ಕೂಡ ಇದ್ರು. ನಾನು ಆ ಅಣ್ಣವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹಿಂದ್ಗಡೆ ಸ್ಟೇಜ್ ಹಿಂದ್ಗಡೆಗೆ ಇದ್ದು. ಸರಿನಾ? ಎಲ್ಲರದು ಭಾಷಣ ಮುಗಿದೋಗ್ಬಿಟ್ಟಿದೆ. ಒಬ್ಬರು ಅಲ್ಲಿ ಮುನ್ಸಿಪಾಲಿಟಿ ಮೆಂಬರ್ ಬಂದಿದ್ದಾರೆ. ಬಂದ ತಕ್ಷಣದಲ್ಲಿ ಬ್ರಹ್ಮಕುಮಾರಿಸಿ ಬಗ್ಗೆ ಮಾತಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ ಅವರಿಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಣ್ಣವರೇ ನಿಮ್ಮ ಹೆಸರು ಹೇಳ್ತೇನೆ, ನೀವು ಹೋಗ್ಬಿಟ್ಟು ಸ್ಟೇಜಲ್ಲಿ ಮಾತಾಡಿ ಅಂತಂದ್ರು. ಹಾ ಹ್ಞೂ ಎಸ್ ಅವ್ರ ನೋ ಕೇಳಲಿಕ್ಕೆ ಇಲ್ವೇ ಇಲ್ಲ. ತಕ್ಷಣ ಹೋಗ್ಬಿಟ್ಟು ಏನ್ ಮಾಡಿದ್ರು, ಈ ಅಣ್ಣವ್ರು ತಮ್ಮ ಅನುಭವ ಹೇಳ್ತಾರೆ ಅಂತ ಹೇಳ್ಬಿಟ್ರು. ಏನ್ ಮಾಡೋದು ಇವಾಗ? ಎಸ್ ಅಂತಾನು ಹೇಳುವಂಗಿಲ್ಲ, ನೋ ಅಂತಾನು ಹೇಳುವಂಗಿಲ್ಲ. ಓಕೆ, ಸೀದಾ ಹೋಗಿದ್ದಾಯ್ತು. ಅಲ್ಲಿ ಹೋಗ್ಬಿಟ್ಟು ಸತ್ಯ ನಿತ್ಯ ದೀಪಾವಳಿ ಬಗ್ಗೆ ಬಾಬಾ ಹೇಳ್ಸೇ ಬಿಟ್ರು. ಎಲ್ಲರೂ ನೋಡ್ತಾ ಇದಾರೆ. ಎಲ್ಲರೂ ಆಮೇಲೆ ಹೇಳ್ತಾರೆ, ಏನ್ ಅನ್ನೋರು ಎಲ್ಲರಿಗಿಂತ ಚೆನ್ನಾಗಿ ಭಾಷಣ ಮಾಡ್ಬಿಟ್ರಲ್ಲ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಏನ್ ಮಾಡ್ತಾರೆ? ಒಂದು ಟೆಸ್ಟ್ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ? ಟೆಸ್ಟಿಂಗ್. ಆ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗ್ಬಿಟ್ಟು ಏನಾಗ್ಬಿಡ್ತಾರೆ? ಬಾಬಾ ಆ ವರದಾನವನ್ನ ನಿಮಗೆ
ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ಯಾವುದೇ ವಿಷಯದಲ್ಲಿ ಬಾಬನಿಂದ ನಿಮಿತ್ತದವರಿಂದ ವಿಷಯ ಗೊತ್ತಾದಾಗ ತಕ್ಷಣದಲ್ಲಿ ನಿಮ್ಮಲ್ಲಿ ಆ ಯೋಗ್ಯತೆ ಇದ್ದಾಗ ನಾವೇನ್ ಮಾಡ್ಬಿಡ್ಬೇಕು? ಸೇವೆ ಮಾಡ್ಬಿಡ್ಬೇಕು. ದಾನವನ್ನ ಮಾಡಿ ಮುಗಿಸ್ಬಿಡ್ಬೇಕು. ಅವಾಗ ಅದೇನಾಗತ್ತೆ, ಇವಾಗ ಆ ಸಮಯದಲ್ಲಿ ಬಾಬಾ ಟೆಸ್ಟ್ ಅಲ್ಲಿ ಪಾಸ್ ಆದಾಗ ಬಾಬಾ ಏನ್ ಮಾಡ್ಬಿಟ್ರು? ಪಾಸ್. ಸದಾ ಕಾಲ ನಿನ್ನ ಜೊತೆಗೆ ನಾನು ಇದ್ದೇನಪ್ಪ. ಒಂದು ಯಾವುದೇ ವಿಷಯ ಹೇಳ್ಬೇಕಾದ್ರೆ ಎವರ್ ರೆಡಿ, ಹೆದರಿಕೆನೇ ಇಲ್ಲ, ಭಯನೇ ಇಲ್ಲ ಅಲ್ವಾ? ಅದಕ್ಕಾಗಿ ಆದ್ಮೇಲೆ ಯಾವುದೇ ವಿಷಯ ಇರ್ಬೋದು, ಸಮಯ ಇರ್ಬೋದು, ಸಂಕಲ್ಪ ಇರ್ಬೋದು, ಶ್ವಾಸ ಇರ್ಬೋದು, ಕರ್ಮದ ಫಲ ಇರ್ಬೋದು, ಭಗವಂತ ಯಾವಾಗ ಹೇಳ್ತಾರೋ ಅವಾಗ ತಕ್ಷಣ ನಾವು ಬಾಬನಿಗೆ ಏನ್ ಮಾಡ್ಬಿಡ್ಬೇಕು? ಕೊಡಬೇಕು. ಬಾಬನ ಒಂದು ಮಹಾನತೆಯದು ಬಾಬಾ ಅದು ದಾನ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಈಶ್ವರ್ಯ ಕಾರ್ಯದ ಪ್ರತಿ ನೀವೇನು ಕೊಡ್ತೀರೋ ಅದು ಮಹಾ 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 ಪುಣ್ಯವಾಗಿರ್ತದೆ. ಯಾಕೆ ಗೊತ್ತಾ? ಯಾಕೆ ಹೇಳಿ? ನೀವು ಈಶ್ವರನಿಗೆ ಕೊಟ್ಟಾಗ ಈಶ್ವರ ಹೃದಯವಂತಿಕೆಯಿಂದ ಥ್ಯಾಂಕ್ ಯು ಹೇಳ್ತಾರೆ ಆತ್ಮೀಯರೇ. ಆ ಹೃದಯವಂತಿಕೆಯ ಥ್ಯಾಂಕ್ ಯು ಮನುಷ್ಯಾತ್ಮರ ಬಾಯಲ್ಲಿ ಬರೋದಿಲ್ಲ. ಬರೋದು. ಹೌದು. ಯಾಕೆ? ಸ್ವಾರ್ಥ ನಾನು ಅನ್ನೋದು ಬಂತು. ಮನುಷ್ಯಾತ್ಮರು ಸ್ವಾರ್ಥಿಗಳು. ಆದ್ರೆ ಭಗವಂತ ನಿಸ್ವಾರ್ಥ. ಏನು ನಿಮ್ಮ ಹತ್ರ ಕೇಳ್ತಿದ್ದಾನೆ ಅವನು ಅವನಿಗೋಸ್ಕರ ಕೇಳ್ತಾ ಇಲ್ಲ, ನಿಮ್ಮ ಭಾಗ್ಯವನ್ನ ಮಾಡ್ಲಿಕ್ಕೆ ಕೇಳ್ತಿದ್ದಾನ ಅವನು ಹೌದು. ಅಲ್ವಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹಣ ಕೊಟ್ಟಾಗ ಅವರು ಖರ್ಚು ಮಾಡೋದಿಲ್ಲ, ಅದನ್ನ ಇಡಿಸಿಡ್ತಾರೆ. ನಿಮ್ಗೆ ಬೇಕಾದಾಗ ಮತ್ತೊಬ್ಬ ಹಣವನ್ನ ಏನ್ ಮಾಡ್ತಾರೆ? ಕೊಡ್ತಾರೆ. ಅದಕ್ಕಾಗಿ ಭಗವಂತ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಅಂತಂದ ಏನರ್ಥ? ಮುಂದೆ ಏನೋ ಒಂದು ಸಮಸ್ಯೆಗೆ ಇವತ್ತು ನಮ್ಮ ಹತ್ರ ಏನ್ ಮಾಡಿದ್ದಾರೆ? ಪುಣ್ಯದ ಖಾತೆಯನ್ನ ಮಾಡಿಟ್ಕೊಂಡ್ಬಿಟ್ಟು ಆವಾಗ ಅವ್ರು ಪೇಮೆಂಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಭಗವಂತನಿಂದ ಆಫರ್ ಬಂದಾಗ ಯಾವುದೇ ವಿಷಯವನ್ನ ಪೋಸ್ಟ್ಪೋನ್ ದಯವಿಟ್ಟು ಮಾಡಬಾರ್ದು. ಮಾಡಬೇಡಿ. ಯಾಕಂದ್ರೆ ತ್ರಿಕಾಲದರ್ಶಿ ಆದಂತ ಭಗವಂತ ನಿಮ್ಗೆ ಮುಂದೆ ಏನೇನು ಸಮಸ್ಯೆಗಳು ಬರ್ತವೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡಬೇಕು ಅಂತ ಭಗವಂತನಿಗೆ ಆವಾಗ ಗೊತ್ತಿರತ್ತೆ. ಅದಕ್ಕೆ ಸಾಧ್ಯವಾದಷ್ಟು ದಾನವನ್ನ ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಓಕೆ ನಿಮ್ಮ ಹತ್ರ ಧನ ಆಗೋದಿಲ್ಲ, ತನು ಆಗೋದಿಲ್ಲ, ಮನಸ್ಸನ್ನಂತೂ ಕೊಡ್ಬೋದಲ್ವ ಬಾಬನಿಗೆ? ಕೊಡ್ಬೋದು. ಅದನ್ನ ಯಾರು ಬಂಧನ ಮಾಡೋದಿಲ್ವಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ಬಂಧನದಲ್ಲಿರುವಂತ ಮಾತೇ ಹೆಚ್ಚಿಗೆ ಬಾಬನಿಗೆ ಪ್ರಿಯವಾಗ್ತಾರೆ. ಅಂದ್ರೆ ಪದೇ 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 ಅವರು ಏನ್ ಮಾಡ್ತಾರೆ? ಬಾಬಾ 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 ಅಂತ ಹೇಳ್ತಾ ಇರ್ತಾರೆ ಮನಸ್ಸಿನಲ್ಲಿ, ಮತ್ತೆ ಮನಸ್ಸನ್ನು ಕೂಡ ಪರಮಾತ್ಮನಿಗೆ ಕೊಡ್ತಾರೆ. ಅದಕ್ಕೆ ವಿಶೇಷವಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ನಿನ್ನ ಮನಸ್ಸನ್ನು ನೀನು ನಿಸ್ವಾರ್ಥ ಭಾವದಿಂದ ಕೊಟ್ಟಾಗ ಆ ಮನಸ್ಸನ್ನು ಉಪಯೋಗ ಮಾಡಿಬಿಟ್ಟು ನಾನು ಬೇರೆಯವರ ಮೂಲಕ ಧನದ ಸೇವೆಯನ್ನು ಮಾಡಿಸ್ಕೊಳ್ತೇನೆ, ತನುವಿನ ಸೇವೆಯನ್ನು ಕೂಡ ನಾನು ಮಾಡಿಸ್ಕೊಳ್ತೇನೆ. ಅದು ನನಗೆ ಬೇಕಾಗಿರೋದು ಯಾವುದು? ಮನಸಾ ಸೇವೆ. ಮನಸ್ಸನ್ನು ನಿರಂತರವಾಗಿ ಬಾಬನ ತಗೊಳ್ಳೋದು ಅಷ್ಟು ಈಸಿ ಇಲ್ಲ. ಆದರೆ ಆಲ್ರೌಂಡರ್ ಸೇವಾಧಾರಿ ಆದ್ರೆ, ಆಲ್ರೌಂಡರ್ ಅಂತಂದ್ರೆ ತನುವಿನ ಸೇವೆಯನ್ನು ಮಾಡಬೇಕು, ವಾಚಾ ಸೇವೆಯನ್ನು ಮಾಡಬೇಕು, ಧನ ಸೇವೆಯನ್ನು ಮಾಡಬೇಕು, ಮನಸಾ ಸೇವೆಯನ್ನು ಮಾಡಬೇಕು. ಯಾವ ಸಮಯದಲ್ಲಿ ಯಾವುದರ ತೀರಾ ಅವಶ್ಯಕತೆ ಇದೆಯೋ ಅದನ್ನು ಯಾರು ಮಾಡ್ತಾ ಹೋಗ್ತಾರೋ ಅವರು ತಮ್ಮ ಜೀವನವನ್ನ ಪುಣ್ಯದ ಖಾತೆಯಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಜಮಾ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ದಾನವನ್ನ ಇಷ್ಟು ಪ್ರಮಾಣದಲ್ಲಿ ಮಾಡದೆ ಹೇಳೋದ್ರ ಜೊತೆಗೆ ಯಾವ ಸಮಯದಲ್ಲಿ ತಕ್ಷಣದಲ್ಲಿ ಮಾಡ್ತಿರೋ ಅದರ ಆಧಾರದಲ್ಲಿ ನಿಮ್ಮ ಖಾತೆಯಲ್ಲಿ ಜಮಾ ಮತ್ತು ಮೈನಸ್ ಎರಡು ಕೂಡ ಆಗತ್ತೆ. ಅಂದ್ರೆ ಇಲ್ಲಿ ಸಮಯನೂ ಕೂಡ ಏನು ಇಂಪಾರ್ಟೆಂಟ್. ಯಾವ್ದಲ್ಲಿ? ಕರ್ಮದ ಲೆಕ್ಕಾಚಾರದಲ್ಲಿ ಸಮಯನೂ ಕೂಡ ಏನಾಗಿರ್ತದೆ? ಇಂಪಾರ್ಟೆಂಟ್ ಆಗಿರ್ತದೆ. ಭವಿಷ್ಯದಲ್ಲಿ ಎಷ್ಟೇ ಹಣವನ್ನ ಕೊಟ್ಟರು ಕೂಡ ನಾನೇನ್ ಮಾಡೋದಿಲ್ಲ, ಅದನ್ನ ಸ್ವೀಕಾರ ಮಾಡುವಂತ ಸಮಯ ಬರುವುದಿಲ್ಲ. ಸರಿ? ಅಚ್ಚಾ. ಓಂ ಶಾಂತಿ.